ರೋಸ್ ಗಿಡನ ಬ್ಲೇಮ್ ಮಾಡ್ಬೇಕಾ ಅಥವಾ ಮಾರ್ಕೆಟ್ ನಲ್ಲಿ ಹೋಗ್ತಾರೋ ಪ್ರೈಸ್ ನ ಬ್ಲೇಮ್ ಮಾಡ್ಬೇಕಾ ಅಂತ ಒಂದು ಗೊತ್ತಾಗ್ತಾ ಇಲ್ಲ. ಏನಕ್ಕೆ ಅಂತಂದ್ರೆ ರೇಟ್ ಇದ್ದಾಗ ನಮ್ ಗಿಡದಲ್ಲಿ ಹೂವು ಬಿಡಲ್ಲ, ಹೂವು ಜಾಸ್ತಿ ಬಿಡೋ ಹೊತ್ನಾಗ ಮಾರ್ಕೆಟ್ ನಲ್ಲಿ ರೇಟೇ ಇರಲ್ಲ. ಅಲ್ಲಿ ರೇಟ್ ಕೂಡ ಚೆನ್ನಾಗಿದ್ದು ಇಲ್ಲಿ ಹೂವು ಕೂಡ ಚೆನ್ನಾಗಿ ಬಿಡ್ತಾ ಇದ್ದಾಗ ಹೂದಲ್ಲಿ ಕ್ವಾಲಿಟಿನೇ ಬರ್ತಾರಲ್ಲ. ಅವಾಗ ಹೂದಲ್ಲಿ ಕ್ವಾಲಿಟಿ ಇಲ್ಲ ಅಂತಂದ್ರೆ ಮಾರ್ಕೆಟ್ ನಲ್ಲಿ ಎಷ್ಟೇ ರೇಟ್ ಇದ್ರು ಕೂಡ ನಾವು ಬೆಳೆದಿರೋ ಹೂಕ್ಕೆ ಅವಾಗ ಕರೆಕ್ಟ್ ಕಾಸಾಗಲ್ಲ. ನಾವು ಕಿತ್ತಿದ್ದು ರೋಸ್ಗೆ ಇವತ್ತು ಇದೇ ತರ ಆಯ್ತು ಪರಿಸ್ಥಿತಿ. ಏನಕ್ಕೆ ತರ ಆಯ್ತು ಅಂತ ವಿಡಿಯೋನ ಲಾಸ್ಟ್ ವರ್ಗು ನೋಡಿ ನಿಮ್ಗೆ ಗೊತ್ತಾಗುತ್ತೆ. ಇವತ್ತು ಬೆಳಗ್ಗೆ ನಾನು 6:30ಗೆ ಎದ್ದೆ ಹೂವು ಕೀಳ್ಬೇಕು ಅಂತ. ಹಾಗೆ ಅಡ್ಗೆ ಮನೆಗೆ ಬಂದು ನೋಡ್ರೆ ನಮ್ಮಮ್ಮ ಟೀ ಗ್ಲಾಸ್ ಮೇಲೆ ಇನ್ನೊಂದು ಗ್ಲಾಸ್ ಇಟ್ಬಿಟ್ಟು ಹೋಗೋರೆ. ಇದು ಏನಕ್ಕೆ ಅಂತಂದ್ರೆ ಇಲ್ಲಿರೋ ಬಿಸಿ ಆರೋಗ್ಬಾರ್ದು ಅಂತ ಅಷ್ಟೇ. ಕೊಯ್ದಾಕಿರೋ ಸಿಮ್ ಹೂದೆಲ್ಲ ಫುಲ್ ಚಿಗುರ್ತಾ ಇತ್ತು. ನಾವ್ ಇದೇ ಹೂಲ್ ತಗೊಂಡು ಹೋಗಿ ಕುರಿಗಳಿಗೆ ಹಾಕೋದು. ನಾವು ಹಾಕಿರೋದು ಬಂದು ಮೆರಾಬುಲ್ ರೋಸು. ಇದು 1200 ಗಿಡ ಇದೆ. ನಾನು ನಮ್ಮ ಅಪ್ಪ ಅಮ್ಮ 3 ಜನ ಸೇರಿ ನಾವು ಈ ಅರ್ಧ ಎಕರೆ ಹೂವು ಕಿತ್ಕೊಳ್ತೀವಿ. ಹೂವು ಜಾಸ್ತಿ ಸಿಗ್ಬೇಕಾದ್ರೆ ಅರ್ಧ ಭಾಗ ಮಾಡ್ಕೊಂಡು ಹೂವು ಕಿತ್ಕೊಳ್ತೀವಿ. ಲಾಸ್ಟ್ ಮಂತು ನಾವು 2 ಭಾಗ ಮಾಡ್ಬಿಟ್ಟು ತೋಟನ ಹೂವು ಕೀಳ್ತಾ ಇದ್ವಿ 2 days ಅಲ್ಲಿ. ಬಟ್ ಇವಾಗ ನಾವು 1 day ಅಲ್ಲಿ ಹೂವು ಕೀಳ್ತಾ ಇದೀವಿ. ಏನಕ್ಕಂದ್ರೆ ಹೂವು ಜಾಸ್ತಿ ಸಿಗ್ತಾ ಇಲ್ಲ ಅಂತ. ನಾನೇ ಲೇಟ್ ಆಗಿ ಎದ್ದು ಬಂದೆ ಹೂವು ಕೀಳೋಕೆ ಅಂತ ನಮ್ಮ ಮನೆಗೆ ಬೈತಾ ಅವ್ರೆ. ಆದ್ರೆ ಇಲ್ಲಿ ನೋಡಿ ನನಗಿಂತ ಲೇಟ್ ಆಗಿ ಇನ್ನೊಬ್ರು ಎದ್ದು ಬರ್ತಾವ್ರೆ. ಇವಾಗ ಮೊನ್ನೆವರೆಗೂ ಅರ್ಧ ಭಾಗ ಮಾಡ್ಕೊಂಡು ಹೂವು ಕೀಳ್ತಾ ಇದ್ರು. ಬಟ್ ಇವತ್ತು ನಾನು ಇದ್ದೀನಿ ಅನ್ಬಿಟ್ಟು ನಮ್ಮಪ್ಪ ಫುಲ್ ತೋಟ ಕೀಳಿಸ್ತಾವ್ರೆ. ನಾಳೆ ಸೋಮವಾರದಿಂದ ನಾನು ಕೆಲ್ಸಕ್ಕೆ ಹೋಗ್ತೀನಿ. ಆವಾಗ ಮತ್ತೆ ಹೂವು ಕೀಳಕ್ ಬಂದಾಗ ಇವ್ರಿಬ್ರೆ ಫುಲ್ ತೋಟ ಕೀಳ್ಬೇಕಾಗುತ್ತೆ. ನಾನು ಕೂಡ ನೋಡ್ತೀನಿ ಅವತ್ತು ಬೆಳಗ್ಗೆ ಹೆಂಗ್ ಕೀಳ್ತಾರೆ ಹೂವನ ಫುಲ್ಲು ಅಂತ. ಅರ್ಧ ತೋಟ ಕೀಳೋಷ್ಟರಲ್ಲಿ 7:45 ಆಗಿತ್ತು. ಬಟ್ ಇನ್ನೂ ಕೂಡ ಅರ್ಧ ತೋಟ ಹಾಗೆ ಇದೆ. ಅದನ್ನು ಕೂಡ ಕೀಳ್ಬೇಕು ಇವಾಗ. ಮ್ಯಾಕ್ಸಿಮಮ್ ಅಂದ್ರೆ ಕೂಡ 9 ಗಂಟೆ ಆಗುತ್ತೆ ಹೂವು ಕೀಳೋಷ್ಟರಲ್ಲಿ. ಬ್ಯಾಗ್ದಲ್ಲಿ ಹೂವು ಹಾಕೋಕ್ ಹೋದಾಗ ನೋಡ್ತೀನಿ ನುಸಿ ಇರೋ ಕಾರಣ ಹೂವೆಲ್ಲ ಸ್ವಲ್ಪ ಡ್ಯಾಮೇಜ್ ಜಾಸ್ತಿ ಆಗಿದೆ. ಮತ್ತೆ ಬಿಸಿಲು ಜಾಸ್ತಿ ಇರೋ ಕಾರಣ ಹೂವು ಬಣ್ಣ ಎಲ್ಲ ಸ್ವಲ್ಪ ಶೇಡ್ ಆಗಿದೆ. ನಾವೇ ಆಚೆ ಕಡೆ ಬಂದ್ರೆ ಟ್ಯಾನ್ ಆಗ್ತೀವಿ. ಅದ್ರಲ್ಲಿ ಊದ್ ಬಣ್ಣ ಶೇಡ್ ಆಗೋದ್ರಲ್ಲಿ ತಪ್ಪೇನಿಲ್ಲ. ನುಸಿ ಮದ್ದು ಹೊಡೆದು 5 ದಿನ ಆಗೈತೆ. ಆದ್ರೆ ಕೂಡ ನುಸಿ ಊದಿಂದ ಹೋಗೇ ಇಲ್ಲ. ಮತ್ತೆ ಇನ್ನೊಂದ್ಸಲಿ ಮದ್ದು ಹೊಡೆದ್ರೆ ಆಯ್ತು ಬಿಡು ಅಂತ ಸುಮ್ಮನೆ ಆದ್ವಿ. ಅದೇ ರೀತಿ ಮತ್ತೆ ಊದಲ್ಲಿ ಬಣ್ಣ ಶೇಡ್ ಆಗ್ಬಾರ್ದು ಅಂತಂದ್ರೆ ನಾವು ಸಂಜೆ ಟೈಮಲ್ಲಿ ವಾಟರ್ ಸ್ಪ್ರೇ ಮಾಡಬೇಕು. ಗಿಡ ಎಷ್ಟೊಂದು ತಂಪಾಗಿರುತ್ತೋ ಅಷ್ಟೇ ಚೆನ್ನಾಗಿ ಹೂವು ಬರುತ್ತೆ. ಹೂವು ಕೀಳ್ಬೇಕಾದ್ರೆ ನನ್ನ ಪ್ಯಾಂಟ್ ಹೋಗಿ ಹೂಗಿಡ ಸಿಗಾಕೊಂಡು ಪ್ಯಾಂಟ್ ತೂತೋಯ್ತು. ನಮ್ಮ ಹೂಗಿಡ ಇನ್ನೂ ಅದೆಷ್ಟು ಪ್ಯಾಂಟ್ಗಳನ್ನ ಬಲಿ ತಗೊಂಡು ಗೊತ್ತಿಲ್ಲ ನನಗೆ. ಈ ಕಂಡ ತೋರ್ಸಿ ಕಡೆ ಬಿದ್ದೋಯ್ತು ಹೂವು. ಇಕ್ಕ ಕಿವಿಕ ಕೊಡಿಲಿ ಇಕ್ತಿದ್ದಾನೆ ಇಲ್ಲ. ನೋಡಿ ಕಡೆ ಈ ಅನ್ನ ಫೈನಲ್ ಆಗಿ ಅರ್ಧ ಎಕರೆ ರೋಸ್ ಕೀಳೋದಕ್ಕೆ 6:30ಗೆ ಸ್ಟಾರ್ಟ್ ಮಾಡಿದ್ದು 3 ಜನ. 8:45ಗೆ ಸ್ಟಾಪ್ ಆಗಿದೆ ಹೂವು ಕೀಳೋದು. ಟೋಟಲ್ ಆಗಿ ನಮ್ಗೆ ಸಿಕ್ಕಿರೋದು ಬಂದು 50 kg ಹೂವು. ಇದನ್ನ ತಗೊಂಡೋಗಿ ಮಾರ್ಕೆಟ್ ನಲ್ಲಿ ಹಾಕಿದಾಗ ನಮ್ಗೆ ಸಿಕ್ಕಿದ್ದು 1 kgಗೆ 65 ರೂಪಾಯಿ. ಯಾರ್ಯಾವ್ದು ಹೂವು ತುಂಬಾ ಚೆನ್ನಾಗಿದೆ ಅವ್ರಿಗೆಲ್ಲಾನು 80 ರೂಪಾಯಿ 120 ರೂಪಾಯಿ ಗಂಟ ರೇಟ್ ಹೋಗಿದೆ. ಬಟ್ ನಮ್ಮ ಹೂವು ಬಂದು ಸ್ವಲ್ಪ ಸಣ್ಣ ಇದೆ ಮತ್ತೆ ಬಣ್ಣ ಕೂಡ ಸ್ವಲ್ಪ ಶೇಡ್ ಆಗಿದೆ. ಬೇಸಿಗೆನಲ್ಲಿ ನಮ್ ಬೋರ್ ನಲ್ಲಿ ನೀರ್ ಜಾಸ್ತಿ ಬರಲ್ಲ. ಅದೇ ಕಾರಣದಿಂದ ನೀರ್ ನಾವು ಜಾಸ್ತಿ ಬಿಡ್ತಾ ಇಲ್ಲ ಗಿಡಕ್ಕೆ. ಸೊ ಇರೋ ನೀರ್ನಲ್ಲಿ 1 ಎಕರೆ ಅಡ್ಜಸ್ಟ್ ಮಾಡ್ಕೊಂಡು ಹೂವು ಬೆಳಿತಾ ಇದೀವಿ ಬೇಸಿಗೆನಲ್ಲಿ. ಬೇಸಿಗೆ ಬಂದಾಗೆಲ್ಲೂ ಪ್ರತಿ ಸರಿ ನಮ್ಗೆ ಇದೇ ತರ ಪ್ರಾಬ್ಲಮ್ ಆಗುತ್ತೆ. ಗಿಡ ತಂಪಾಗಿಲ್ಲ ಅಂತಂದ್ರೆ ಹೂವು ಎಷ್ಟೇ ಬಿಟ್ರು ಕೂಡ ಹೂವು ಚೆನ್ನಾಗಿ ಕ್ವಾಲಿಟಿ ಬರಲ್ಲ ಮತ್ತೆ ಫಿನಿಶಿಂಗ್ ಬರಲ್ಲ. ಲಾಸ್ಟ್ ಮಂತ್ ಹೂವು ಚೆನ್ನಾಗಿ ಬರ್ತಾ ಇತ್ತು ಕ್ವಾಲಿಟಿ. ಬಟ್ ರೇಟ್ ಸಿಗ್ತಾ ಇರಲಿಲ್ಲ. ಬಟ್ ಇವಾಗ ಹೂವು ಜಾಸ್ತಿ ಸಿಗ್ತಾ ಇದೆ. ರೇಟ್ ಕೂಡ ಜಾಸ್ತಿ ಇದೆ. ಬಟ್ ಹೂವು ಚೆನ್ನಾಗಿ ಕ್ವಾಲಿಟಿ ಬರ್ತಾ ಇಲ್ಲ. ಹಾಗಿದ್ದಾಯ್ತು ಇವಾಗ ಏನ್ ಮಾಡೋಕೆ ಆಗಲ್ಲ. ಬೇಸಿಗೆ ಮುಗಿಯೋ ಗಂಟೆ ಇದೇ ಪ್ರಾಬ್ಲಮ್ ಇರುತ್ತೆ. ಬೇಗನೆ ಗಿಡನ ರೆಡಿ ಮಾಡ್ಬಿಟ್ಟು ನಿಮ್ಗೆ ಹೊಸ ವಿಡಿಯೋ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್.